ದಿನಾಂಕ 26/7/2026 ರವಿವಾರದಂದು ನಾವು ಜಯ ಭವಾನಿ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ರೆಡ್ಡಿ ಯುವ ಸಮಾವೇಶ ಅಂತಕ್ಕಂಥ ಒಂದು ಸಮಾವೇಶನ ಅಂದ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಾವು ರೆಡ್ಡಿ ಯುವ ಸಮಾವೇಶಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಮ್ಮ ರೆಡ್ಡಿ ಸಮಾಜದ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಜನರಿಗೆ ಒಂದು ವಿನಂತಿ ಮಾಡ್ಕೋತೀವಿ. ನಾವು ಪ್ರಥಮ ಬಾರಿಗೆ ಗುಲ್ಬರ್ಗ ನಗರದಲ್ಲಿ ಒಂದು ರೆಡ್ಡಿ ಸಮಾವೇಶ ಅಂತಕ್ಕಂಥ ಒಂದು ಸಮಾವೇಶ ಮಾಡ್ತೀವಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ನಮ್ಮ ರೆಡ್ಡಿ ಬಾಂಧವರಲ್ಲಿ ಕೇಳ್ಕೊತೀವಿ. ನಮ್ಮ ಈಗಾಗಲೇ ನಾವೇನೆಲ್ಲ ಕಡೆ ಅಡ್ಡಾಡಿದ್ದೀವಿ, ಜಿಲ್ಲೆಯಲ್ಲಿ ಅಡ್ಡಾಡಿದ್ದೀವಿ. ಅದ್ರ ಪ್ರಕಾರ ಸುಮಾರು ಒಂದು 3-4 ಸಾವಿರ ಜನ ಆದರೂ ಈ ಸಮಾವೇಶದಲ್ಲಿ ಸೇರ್ತಕ್ಕಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅದಕ್ಕಿಂತ ಹೆಚ್ಚಿನ ಜನ ಸೇರಿಸ್ಬಿಟ್ಟು ಒಂದು ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡುವ ಎಲ್ಲಕ್ಕಿಂತ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸಮಾಜ ಒಂದು ರೆಡ್ಡಿ ಸಮಾಜಕ್ಕೆ ಒಂದು ವಿವಿಧ ಪಂಗಡಗಳಲ್ಲಿ ನಾವು ವಿಭಾಗವಾಗಿ ಹೋಗಿದ್ದೀವಿ. ಸುಮಾರು 36ರಿಂದ 38 ಪಂಗಡಗಳಲ್ಲಿ ನಾವು ಬೇರೆ ಬೇರೆವಾಗಿ ವಿಘಟನೆಯಾಗಿದ್ದೀವಿ. ಆ ಎಲ್ಲ ಪಂಗಡಗಳನ್ನು ಒಂದೇ ರೆಡ್ಡಿ ಬ್ಯಾನರ್ನಡಿ ತರಬೇಕು ಅಂತಕ್ಕಂಥ ಒಂದು ವಿಷಯ ಇಟ್ಕೊಂಡು ಇವತ್ತು ನಾವು ಒಂದು ರೆಡ್ಡಿ ಸಮಾವೇಶವನ್ನು ಮಾಡ್ತೇವೆ. ಇವತ್ತು ಬೇರೆ ಬೇರೆ 38 ಪಂಗಡಗಳನ್ನು ಎಲ್ಲ ಪಂಗಡಗಳನ್ನು ಸೇರಿಸಿ ಈ ಒಂದು ನಾವು ಸಮಾವೇಶವನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸಮಾಜದ SSLC ಇರ್ಬೋದು, PUC ಇರ್ಬೋದು, ಅದರಲ್ಲಿ ಏನು 90% ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಆ ಒಂದು 90% ಹೆಚ್ಚಿನ ಅಂಕ ಪಡೆದಂಥ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಕೊಡೋದ್ರಿಂದ ನಮ್ಮ ಬೇರೆ ಬೇರೆ ವಿದ್ಯಾರ್ಥಿಗಳು ಒಂದು ಪ್ರೋತ್ಸಾಹ ಸಿಗ್ತದೆ. ಅವರು ಇವತ್ತು ಒಂದು ವೇದಿಕೆ ಮೇಲೆ ಬಂದು ಅವರು ಪ್ರತಿಭಾ ಪುರಸ್ಕಾರ ತೊಗೊಂಡ್ರೆ ನಾವು ಯಾಕೆ ತೊಗೋಬಾರ್ದು ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಬರಲಿ ಅನ್ನೋಂಥ ಒಂದು ವಿಷಯ ಇಟ್ಕೊಂಡು ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಮಾಜದಲ್ಲಿ ಇವತ್ತೇನು ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂಥವರಿಗೂ ಕೂಡ ಒಂದು 5 ಜನ ಸಾಧಕರನ್ನು ಕೂಡ ನಾವು ಈ ಒಂದು ಸಮಾವೇಶದಲ್ಲಿ ಸನ್ಮಾನ ಮಾಡ್ತಾಯಿದ್ದೀವಿ. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ರಾಜಕೀಯ ಇರ್ಬೋದು, ಈ ರೀತಿಯಾದಂಥ ಒಂದು 5 ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಿದಂಥ 5 ಸಾಧಕರಿಗೂ ಕೂಡ ಇವತ್ತು ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ತಮ್ಮ ಲೆಕ್ಕ ಪ್ರಕಾರ ನಗರದಲ್ಲಿ ಒಂದು ಇತಿಹಾಸ ಮಾಡಬೇಕು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಮಹೇಶ್ ಹೊಸೂರ್ಕರ್. ಸರ್, ಇದೇ ರವಿವಾರ 26 ತಾರೀಕು ರೆಡ್ಡಿ ಯುವ ಸಮಾಜ ಕಡೆಯಿಂದ ಒಂದು ಬೃಹತ್ ಸಮಾವೇಶ ಇದೆ. ಆದ ಕಾರಣ ಎಲ್ಲ ತಾಲೂಕು ಕಡೆಯಿಂದ ಬರ್ತಾಯಿದ್ದಾರೆ. ಚಿಂಚೋಳಿ, ಚಿತ್ತಾಪುರ, ಸೇಡಂ, ಕಾಳಗಿ ಭಾಳಷ್ಟು ಸಾವಿರಾರು ಜನ ಸೇರ್ತಾಯಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಎಲ್ಲ MLAs ಬರ್ತಾಯಿದ್ದಾರೆ. ನಮ್ಮ ದರ್ಶನಾಪುರ ಸಾಹೇಬರು, ನಾರಾ ಭರತ್ ರೆಡ್ಡಿ ಅವರು, ಹಾಗೆ ಸೌಮ್ಯ ಮೇಡಮ್ ಮಾಜಿ ಶಾಸಕರು ಬೆಂಗಳೂರು, ಚೆನ್ನಾರೆಡ್ಡಿ ಸರ್, ಮತ್ತು ಡಾಕ್ಟರ್ ಕಾಮರೆಡ್ಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ಶರಣಗೌಡ ಕಂದಕೂರು ಗುರ್ಮಿಟ್ಕಲ್ MLA ಅವರು, ಎಲ್ಲ ರೆಡ್ಡಿ ಜನಸಂಘ ಏನಂದರೆ ಸೋಷಿಯಲ್ ಮೀಡಿಯಾ ಥ್ರೂ ಹೇಳೋದೇನೆಂದರೆ ಭಾಳಷ್ಟು ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಮೀಡಿಯಾ ಥ್ರೂಲ್ಲಿ ನಾವು ವಿನಂತಿಸಿ ಮಾಡಿಕೊಳ್ತೇನೆ. ಸರ್, ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದೀರಾ? ಕಾರ್ಯಕ್ರಮ ಅವತ್ತು SSLC ಮತ್ತು PUC ಹುಡುಗರಿಗೆಲ್ಲ 90% ಅಬೋವ್ ಇದ್ದವರಿಗೆಲ್ಲ ನಾವು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಅವ್ರಿಗೆ ಒಂದು ಮೂಮೆಂಟಮ್ ಕೊಡ್ತಾಯಿದ್ದೀವಿ. ಅದರಲ್ಲಿ ಮತ್ತು ಬಡವ ಮಕ್ಕಳು ಯಾರಿದ್ದರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಏನಾದರೂ ಫೀಸ್ ಸ್ಟ್ರಕ್ಚರ್ನಲ್ಲಿ ಏನಾದ್ರು ಸಹಾಯ ಮಾಡಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಇದು ನಮ್ಮ ಉದ್ದೇಶ ಏನಂದರೆ, ನಮ್ಮದು ಜನಸಂಖ್ಯೆ ಎಲ್ಲೆಲ್ಲಿದ್ದಾರೆ, ನಮ್ಮ ಸಮಾಜದವ್ರು ಎಲ್ಲಿದ್ದಾರೆ ಎಲ್ಲರಿಗೂ ಒಂದುಗೂಡಿಸ್ಬೇಕು ಮತ್ತು ಎಲ್ಲರೂ ಗುರುತಿಸಬೇಕು, ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ತಾಲೂಕಿನಲ್ಲಿದ್ದಾರೆ ಅಂತ ಒಂದುಗೂಡಿಸ್ಬೇಕಂತಂದು ಇದು ಮಾಡ್ತಾಯಿದ್ವಿ. ಇನ್ನು ಬರೋಂಥ ಎಲ್ಲ ಈ ಥರ ಮಾಡೋದ್ರಿಂದ ಅವ್ರಿಗೂ ಪ್ರೋತ್ಸಾಹ ಆಗುತ್ತದೆ, ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ ಅಂತ ಈ ಕಾರ್ಯಕ್ರಮ ಥ್ರೂ ಹೇಳ್ತೇವೆ. ನಾವು ಕಿರಣ್ ರೆಡ್ಡಿ, ತಾಲೂಕು ಚಿಂಚೋಳಿ ರೆಡ್ಡಿ ಸಮಾಜ ಅಧ್ಯಕ್ಷರು.